Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Open our Bibles to Psalms 115, verse number 14. ಕೀರ್ತನೆ 115 ವಚನ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. May the Lord give you increase more and more to you and your children. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. Hallelujah. Hallelujah. You know, this verse talks about a complete family. ಈ ಒಂದು ವಾಕ್ಯ ನಮ್ಮ ಕುಟುಂಬದ ಸಂಪೂರ್ಣವಾದ ಕುಟುಂಬದ ವಿಚಾರವಾಗಿ ಮಾತನಾಡುತ್ತಿದೆ. When God is talking to one family, ದೇವರು ಒಂದು ಕುಟುಂಬದ ಬಗ್ಗೆ ಮಾತನಾಡುವಾಗ God says, ದೇವರು ಈ ರೀತಿ ಹೇಳ್ತಾ I ಇದ್ದಾರೆ, am going to increase and bless both you and your children. ನಾನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ನಾನು ಅಭಿವೃದ್ಧಿಪಡಿಸಲು ಹೋಗುತ್ತಿದ್ದೇನೆ. Hallelujah. Hallelujah. The mom, the dad and the children will be blessed. ತಾಯಿ, ತಂದೆ, ಮಕ್ಕಳು ಎಲ್ಲರೂ ಕೂಡ ಆಶೀರ್ವದಿಸಲ್ಪಡುತ್ತಾರೆ. For this is the promise of God. ಇದು ದೇವರ ಒಂದು ವಾಗ್ದಾನವಾಗಿದೆ. In Acts chapter 2 and verse number 39. ನೀವು ಯಾವ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 39ನೇ ವಚನವನ್ನು ಓದುವಾಗ God gives us a promise. ದೇವರು ಒಂದು ವಾಗ್ದಾನವನ್ನು ಕೊಡುತ್ತಿದ್ದಾನೆ. Acts chapter 2 verse number 39. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 39ನೇ ವಚನ. The promise is for you and your children and for all who are far off, for all whom the Lord our God will call. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ. Hallelujah. Hallelujah. The Bible says ಸತ್ಯವಿದೆ, ಈ ರೀತಿ ಹೇಳ್ತಾ ಇದೆ. that is a promise for you and your children. ಅದು ನೀವು ಮತ್ತು ನಿಮ್ಮ ಮಕ್ಕಳಿಗೂ ಇರುವಂತಹ ವಾಗ್ದಾನ ಇದಾಗಿದೆ. For everyone who is far off. ಯಾರು ದೂರದಲ್ಲಿದ್ದಾರೋ ಅವರಿಗೂ ಕೊಡುವಂತ ವಾಗ್ದಾನ ಇದಾಗಿದೆ. The people who are far off, even if they have the calling of God. ಒಂದು ವೇಳೆ ಯಾರು ದೂರದಲ್ಲಿದ್ದಾರೋ ಅವರಿಗೂ ಕೂಡ ದೇವರ ಒಂದು ಕರೆ ಇರುವುದಾದರೆ The Bible says ಸತ್ಯವೇದ ಈ ರೀತಿ ಹೇಳ್ತಾ ಇದೆ, I am going to bless them and their complete family. ನಾನು ಅವರನ್ನು ಆಶೀರ್ವದಿಸಲಿದ್ದೇನೆ, ಅದೇ ರೀತಿಯಲ್ಲಿ ಅವರ ಕುಟುಂಬವನ್ನು ಆಶೀರ್ವದಿಸಲಿದ್ದೇನೆ. Hallelujah. Hallelujah. The blessing of God. ದೇವರ ಆಶೀರ್ವಾದವು When you receive the promise from God, ನಾವು ದೇವರಿಂದ ವಾಗ್ದಾನವನ್ನು ಹೊಂದುವಂತ it is ಸಂದರ್ಭದಲ್ಲಿ not just for you, ಕೇವಲ ಅದು ನಿಮಗಾಗಿ ಮಾತ್ರ ವೈಯಕ್ತಿಕವಾಗಿ ಕೊಡುವಂತ ವಾಗ್ದಾನವಲ್ಲ, but it is for the complete family. ಅದು ಸಂಪೂರ್ಣವಾಗಿ ಕುಟುಂಬಕ್ಕೆ ಕೊಡುವಂತ ವಾಗ್ದಾನವಾಗಿದೆ. Hallelujah. Hallelujah. So when you see, when God chose Levi, ಆ ಲೇವಿಯರನ್ನ ದೇವರು ಆರಿಸಿಕೊಂಡುವಂತ ಸಮಯದಲ್ಲಿ when that man Levi was chosen, ಯಾವಾಗ ಆ ವ್ಯಕ್ತಿ ಲೇವಿ ಅನ್ನುವ ವ್ಯಕ್ತಿ ಆರಿಸಲ್ಪಟ್ಟಾಗ even all his 3 children were chosen for the service of God. ಆತನ 3 ಜನರ ಮಕ್ಕಳು ಕೂಡ ಆತನ ದೇವರ ಸೇವೆಗಾಗಿ ಆರಿಸಲ್ಪಟ್ಟರು. Can you tell me the 3 sons of Levi? ಆ ಲೇವಿಯ 3 ಜನ ಮಕ್ಕಳು ಯಾರಾಗಿದ್ದಾರೆ? Merarites, ಮೆರಾರಿಯರು, Gershonites, ಗೆರ್ಷೋನ್ಯರು, and Kehathites. ಕೆಹಾತ್ಯರು. No, all the 3 sons, they were chosen for the kingdom of God. ಈ 3 ವ್ಯಕ್ತಿಗಳು ಕೂಡ ತನ್ನ ತಂದೆಯ ಜೊತೆ ತಂದೆಯಾದ ಲೇವಿಯ ಜೊತೆ ದೇವರ ಸೇವೆಗೆ No, the ಆರಿಸಲ್ಪಟ್ಟರು. complete family was chosen for the kingdom, the service of God. ಸಂಪೂರ್ಣವಾಗಿ ಕುಟುಂಬವೇ ದೇವರ ಸೇವೆಗೋಸ್ಕರವಾಗಿ, ದೇವರ ರಾಜ್ಯದ ಸೇವೆಗೋಸ್ಕರವಾಗಿ ಆರಿಸಲ್ಪಟ್ಟರು. Praise the Lord. ಕರ್ತನ ಪರಿಶುದ್ಧ You ನಾಮಕ್ಕೆ know, ಸ್ತೋತ್ರವಾಗಲಿ. Levi's grandson was Imram. ಆ ಲೇವಿಯ ಮೊಮ್ಮಗನು ಯಾರಾಗಿದ್ದಾನೆ? ಅವನು ಅಮ್ರಾಮನಾಗಿದ್ದಾನೆ. Praise the Lord. Hallelujah. When God chose Imram, ಯಾವಾಗ ದೇವರು ಅಬ್ರಾಮನನ್ನ ಆರಿಸಿಕೊಂಡನು, Imram's children were Miriam, Aaron and Moses. ಅಬ್ರಾಮನ ಮಕ್ಕಳು ಯಾರಾಗಿದ್ದಾರೆ ಅಂತಂದ್ರೆ ಮಿರಿಯಾಮಳು, ಆರೋನನು ಮತ್ತು ಮೋಶೆಯು ಆಗಿದ್ದಾರೆ. All the 3 children, they were chosen for the service of God. ಈ 3 ಜನ ಮಕ್ಕಳು ಕೂಡ ದೇವರ ಸೇವೆಗೆ ಆರಿಸಲ್ಪಟ್ಟರು ಎಂದು ನಾವು ನೋಡುತ್ತೇವೆ. Imram's daughter Miriam was chosen to be the prophetess. ಅಮ್ರಾಮನ ಮಗಳಾದ ಮಿರಿಯಾಮಳನ್ನ ದೇವರು ಪ್ರವಾದಿನಿಯಾಗಿ ಸ್ವೀಕರಿಸಿಕೊಂಡರು. Aaron was chosen to be the high priest. ಅದೇ ರೀತಿಯಲ್ಲಿ ಆರೋನನನ್ನ ಮಹಾಯಾಜಕನಾಗಿ ಆರಿಸಿಕೊಂಡನು. And the youngest son Moses was chosen to be the prophet. ಆ ಚಿಕ್ಕ ಮಗನಾದ ಮೋಶೆಯನ್ನ ಪ್ರವಾದಿಯಾಗಿ ದೇವರು ಆರಿಸಿಕೊಂಡನು. Not just prophet, to be the leader over Israel. ಕೇವಲ ಆತನನ್ನ ಪ್ರವಾದಿಯಾಗಿ ಆರಿಸಿಕೊಳ್ಳಲಿಲ್ಲ, ಇಸ್ರೇಲ್ ಜನರ ಮೇಲೆ ನಾಯಕನಾಗಿ ದೇವರು He was ಆರಿಸಿಕೊಂಡನು. like a king over Israel. ಆತನು ಯಾವ ರೀತಿಯಲ್ಲಿ ಇದ್ದನು ಎಂದರೆ ಇಸ್ರೇಲರ ಮಧ್ಯದಲ್ಲಿ ಆತನು ಇಸ್ರೇಲರ ರಾಜನಾಗಿ ಆತನು ಇದ್ದನು. If Moses says go out, they would go out. ಮೋಶೆ ಒಂದು ವೇಳೆ ನೀವು ಹೊರಗಡೆ ಹೋಗ್ರಿ ಅನ್ನೋ ಒಂದು ಅಪ್ಪಣೆಯನ್ನು ಕೊಡುವುದಾದರೆ ಅವರು ಹೊರಗಡೆ ಹೋಗುತ್ತಿದ್ದರು. If Moses would say come in, they would come
ಮೋಶೆ ನೀವು ಒಳಗಡೆ ಬನ್ನಿರಿ ಅನ್ನುವ ಮಾತನ್ನು ಹೇಳುವುದಾದರೆ ಅದೇ ರೀತಿ ಇಸ್ರೇಲ್ ಅವನ ಮಾತನ್ನು ಕೇಳಿ ಒಳಗಡೆ He ಬರುತ್ತಿದ್ದನು. was like a king over Israel. ಆತನು ಇಸ್ರೇಲ್ ಜನರ ಮೇಲೆ ದೇಶದ ಮೇಲೆ ಆತನ ರಾಜನ ರೀತಿಯಲ್ಲಿ ಇದ್ದನು. When Levi received the blessing, ಯಾವಾಗ ಲೇವಿಯು ದೇವರಿಂದ ಆ ಒಂದು ಆಶೀರ್ವಾದವನ್ನ ಪಡೆದನು, when Levi was chosen from God, ಲೇವಿ ಆ ಒಂದು ದೇವರಿಂದ ಯಾವಾಗ ಆರಿಸಲ್ಪಟ್ಟನು, even his whole family, the generations were taken and chosen for the service of ಆತನ God. ಸಂಪೂರ್ಣ ಕುಟುಂಬ, ಆತನ ಸಂಪೂರ್ಣ ತಲೆಮಾರುಗಳು ದೇವರಿಂದ ಆತ ದೇವರ ಸೇವೆಗಾಗಿ ಆರಿಸಲ್ಪಟ್ಟಿತು. Whether the generation was male or female, ಆ ಒಂದು ಆತನ ಮಕ್ಕಳು ಮೊಮ್ಮಕ್ಕಳು ಹೆಣ್ಣು ಮಕ್ಕಳೇ ಆಗಿರಬಹುದು, ಗಂಡು ಮಕ್ಕಳೇ they were ಆಗಿರಬಹುದು, chosen for the service of God. ಅವರು ದೇವರ ಸೇವೆಯನ್ನ ಮಾಡುವುದಕ್ಕೋಸ್ಕರವಾಗಿ ಆರಿಸಲ್ಪಟ್ಟರೆಂದು ನಾವು That ನೋಡುತ್ತೇವೆ. is what the Bible is saying. ಅದನ್ನೇ ನಮಗೆ ಸತ್ಯವೇದ The ಹೇಳುತ್ತಿರುವುದು. promise is for you and your children. ಈ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ಆಗಿರುವುದಾಗಿದೆ. Hallelujah. Hallelujah. The complete family will be chosen for the service of God if everyone belongs to God. ಯಾರ್ಯಾರು ದೇವರಿಗೆ ಸೇರಿಸಲ್ಪಟ್ಟಿದ್ದಾರೋ ಆ ಸಂಪೂರ್ಣ ಕುಟುಂಬವು ಆ ದೇವರ ಸೇವೆಗೆ ಕರೆಯಲ್ಪಟ್ಟದ್ದು, ಆರಿಸಲ್ಪಟ್ಟಿದ್ದೆಂದು ನಾವು ನೋಡುತ್ತೇವೆ. For example, ನಾವು ಉದಾಹರಣೆಯಾಗಿ ನೋಡುವುದಾದ್ರೆ, imagine ನೀವೊಂದು ಆಲೋಚನೆ ಮಾಡ್ರಿ, there are 5 people in the family, ನಿಮ್ಮ ಕುಟುಂಬದಲ್ಲಿ 5 ಜನ ಇದ್ದಾರೆ. and all the 5 people they submit themselves to God. 5 ಜನರು ಸೇರಿ ದೇವರಿಗೆ ಸಮರ್ಪಣೆಯಾಗಿ ಜೀವಿಸುವುದಾದರೆ God will choose all the 5 people for His service. ದೇವರು ಆ ಕುಟುಂಬದಲ್ಲಿರುವ 5 ಜನರನ್ನ ತೆಗೆದುಕೊಂಡು ಆತನ ನಾಮ ಮಹಿಮೆಗಾಗಿ ಉಪಯೋಗಿಸುವ ಆತನಾಗಿದ್ದಾನೆ. Imagine only 3 people among the 5 they will be given unto God. ಒಂದು ವೇಳೆ ಆ 5 ಜನರಲ್ಲಿ 3 ಜನ ಮಾತ್ರವೇ ದೇವರಿಗೆ ಸಮರ್ಪಿಸಿಕೊಂಡಿರುವುದಾದರೆ God will use only those 3 people. ದೇವರು ಕಾಳೆ ಆ 3 ಜನರನ್ನ ಮಾತ್ರ ಉಪಯೋಗಿಸುತ್ತಾನೆ. All of you are submitting to God. ಎಲ್ಲರೂ ಆ ಕುಟುಂಬದ ಎಲ್ಲಾ ಸದಸ್ಯರು ದೇವರಿಗೆ ಸಮರ್ಪಣೆಯೊಂದಿಗೆ ಜೀವಿಸುವುದಾದರೆ God is faithful to use all of them. ದೇವರು ಅವರನ್ನ ಆತನ ರಾಜ್ಯಕ್ಕೋಸ್ಕರ ಉಪಯೋಗಿಸುವುದಕ್ಕೋಸ್ಕರ ನಂಬಿಗಸ್ತನಾಗಿದ್ದಾನೆ. Hallelujah. Hallelujah. Now if you see Isaiah's life, ನಾವು ಯೆಶಾಯನ ಜೀವಿತವನ್ನು ನೋಡುವಾಗ he was a prophet. ಆತನು ಒಬ್ಬ ಪ್ರವಾದಿಯಾಗಿದ್ದಾನೆ. The Bible says in Isaiah chapter 8 and verse number 3, ಯೆಶಾಯ 8ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಯೆಶಾಯನನ್ನು ನೋಡುವಾಗ ಸತ್ಯವೇದ ಈ ರೀತಿ ಹೇಳ್ತಾ ಇದೆ, Isaiah's wife was also a prophetess. ಯೆಶಾಯನ ಹೆಂಡತಿ ಕೂಡ ಆಕೆ ಕೂಡ ಪ್ರವಾದಿನಿಯಾಗಿದ್ದಳು. Hallelujah. Hallelujah. Both the husband and wife they were prophets. ಗಂಡ ಹೆಂಡತಿ ಇಬ್ಬರೂ ಕೂಡ ಪ್ರವಾದಿಗಳಾಗಿದ್ದರು. It was not only Isaiah was the prophet of God. ಕೇವಲ ಯೆಶಾಯನು ಮಾತ್ರ ಪ್ರವಾದಿಯಾಗಿರಲಿಲ್ಲ. Now when you read about Isaiah, ನೀವು ಯೆಶಾಯನ ವಿಚಾರವಾಗಿ ಸತ್ಯವೇದದಲ್ಲಿ ಓದುವಾಗ during the reign of 3 kings he was the prophet. ಆತನ 3 ರಾಜರುಗಳು ಆತನ ಮುಂದೆ ಆಳುವಂತ ಸಂದರ್ಭದಲ್ಲಿ ಕೂಡ ಆತನು ಪ್ರವಾದಿಯಾಗಿದ್ದನು. The kings came and went, ರಾಜರು ಬಂದರು, ಆಳ್ವಿಕೆಯನ್ನು ನಡೆಸಲು ಹೋದರು. but the man of God remained. ಆದರೆ ದೇವರ ಮನುಷ್ಯನು ಆತನೇ ಆಗಿದ್ದನು. ಆ 3 ರಾಜ್ಯದ ಸಂದರ್ಭದಲ್ಲಿ ಕೂಡ ಆತನೇ ಪ್ರವಾದಿಯಾಗಿದ್ದನು. Hallelujah. Hallelujah. Not just Isaiah was chosen. ಕೇವಲ ಯೆಶಾಯ ಮಾತ್ರ ಆರಿಸಲ್ಪಟ್ಟಿಲ್ಲ, Even Isaiah's wife submitted herself to the service of God. ಯೆಶಾಯನ ಹೆಂಡತಿ ಕೂಡ ಆಕೆಯನ್ನು ತನ್ನನ್ನು ತಾನು ಸಮರ್ಪಿಸಿಕೊಂಡು ಜೀವಿಸುತ್ತಿದ್ದಳು. The Bible says ಸತ್ಯವೇದ ಈ ರೀತಿ ಹೇಳ್ತಾ ಇದೆ, she was a prophetess. ಆಕೆ ಒಬ್ಬ ಪ್ರವಾದಿನಿಯಾಗಿದ್ದಳು. Hallelujah. Hallelujah. Both the husband and wife they were chosen by God. ಗಂಡ ಹೆಂಡತಿ ಇಬ್ಬರೂ ಕೂಡ ದೇವರಿಂದ When you ಆರಿಸಲ್ಪಟ್ಟವರಾಗಿದ್ದರು. come into the New Testament, ನೀವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ there was a man called Philip in a place called Caesarea. ಕೈಸರದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆತನ ಹೆಸರು ಫಿಲಿಪ್ಪನು ಎಂದು. And the Bible says ಸತ್ಯವೇದ ಈ ರೀತಿ ಹೇಳ್ತಾ ಇದೆ, he was an evangelist. ಆತನು ಒಬ್ಬ ಸುವಾರ್ತಿಕನಾಗಿದ್ದನು. Let's see what Bible says about his family. ಆತನ ಕುಟುಂಬದ ವಿಚಾರವಾಗಿ ಸತ್ಯವೇದ ಏನು ಹೇಳುತ್ತದೆ ಎಂದು ನೋಡಿಕೊಳ್ಳೋಣ. Acts chapter 21 and verse number 8 and 9. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 8ನೇ ವಚನ. Now, leaving the next day, we reached Caesarea and stayed at the house of Philip the evangelist. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 8ನೇ ವಚನ. ಮರುದಿನ ಹೊರಟು ಕೈಸರಕ್ಕೆ ಬಂದು ಸುವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿ ಇಳುಕೊಂಡೆವು. ಅವನು Yes, the Bible says Philip was the evangelist. ಆ ಫಿಲಿಪ್ಪನು ಒಬ್ಬ ಸುವಾರ್ತಿಕನದಲ್ಲಿ ಹೇಳಲ್ಪಟ್ಟಿದೆ. Let's see what the Bible says about his families. ಆತನ ಕುಟುಂಬದ ವಿಚಾರವಾಗಿ ಸತ್ಯವೇದ ಏನು ಹೇಳುತ್ತದೆ ಎಂದು ನೋಡಿಕೊಳ್ಳೋಣ. Verse number 9. 9ನೇ ವಚನವನ್ನು ನೋಡಿಕೊಳ್ಳೋಣ. Philip, he had 4 unmarried daughters who prophesied. ಅವನಿಗೆ ಮದುವೆಯಾಗದ 4 ಮಂದಿ
ಮಂದಿ ಹೆಣ್ಣು ಮಕ್ಕಳಿದ್ದರು, ಅವರು ಪ್ರವಾದಿಸುವವರಾಗಿದ್ದರು. Hallelujah. Hallelujah. Father was an evangelist. ತಂದೆ ನೋಡುವಾಗ ತಂದೆ ಒಬ್ಬ ಆತನು ಸುವಾರ್ತಿಕನಾಗಿದ್ದನು. What about all his 4 daughters? ಆತನ 4 ಹೆಣ್ಣು ಮಕ್ಕಳು ಏನಾಗಿದ್ದರು? All 4 were the prophetess. ಆತನ ಎಲ್ಲಾ 4 ಮಕ್ಕಳು ಕೂಡ ಪ್ರವಾದಿನಿಯರಾಗಿದ್ದರು. The Bible says ಸತ್ಯವೇದ ಈ ರೀತಿ ಹೇಳ್ತಾ ಇದೆ, they were unmarried daughters. ಅವರು ಮದುವೆ ಆಗದೆ ಹೆಣ್ಣು ಮಕ್ಕಳಾಗಿದ್ದರು. Can you imagine at their young age? ಅವರ ಒಂದು ಯೌವನ ಕಾಲವನ್ನು ನೀವು ಆಲೋಚನೆ ಮಾಡಬಹುದಾ? They were chosen to be so intimate with God. ಅವರು ಯಾವ ರೀತಿ ಆರಿಸಲ್ಪಟ್ಟಿದ್ದಾರೆ, ದೇವರಲ್ಲಿ ನಿಕಟವಾದ ಸಂಬಂಧವನ್ನು ಹೊಂದುವಂತ ಹೆಣ್ಣ ಮಕ್ಕಳಾಗಿ ದೇವರು ಆರಿಸಿಕೊಂಡಿದ್ದನು. Hallelujah. Hallelujah. The daughters were not into the world. ಅವರು ಲೋಕದಲ್ಲಿ ಅವರ ಫಿಲಿಪ್ಪನ ಮಕ್ಕಳು ಆ ಲೋಕದಲ್ಲಿ ಜೀವಿಸುತ್ತಿರಲಿಲ್ಲ. They did not worry about their beauty. They were not beauty conscious. ಅವರು ಸೌಂದರ್ಯದ ವಿಚಾರವಾಗಿ ತಾನು ಹೇಗಿದ್ದೇನೆ, ತಾನು ಹೇಗೆ ಹುಟ್ಟುಕೊಂಡಿದ್ದೇನೆ ಅನ್ನುವ ವಿಚಾರವಾಗಿ ಅವರು ನೋಡಿಕೊಳ್ಳುತ್ತಿಲ್ಲ. They did not care about their clothes. ಅವರ ಒಂದು ಬಟ್ಟೆಯ ವಿಚಾರವಾಗಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. My dad is an evangelist. ನನ್ನ ತಂದೆ ಸುವಾರ್ತಿಕನಾಗಿದ್ದಾನೆ. Even I want to do something for the kingdom of God. ನಾನು ಕೂಡ ದೇವರ ರಾಜ್ಯಕ್ಕೋಸ್ಕರ ಏನಾದರೂ ಮಾಡಬೇಕೆಂದು ಆಲೋಚನೆ ಮಾಡುವಂತ ಹೆಣ್ಣು ಮಕ್ಕಳಾಗಿದ್ದರು. All the 4 daughters, 4 ಆ ಎಲ್ಲಾ ಹೆಣ್ಣು ಮಕ್ಕಳು they were used for the kingdom of God. ದೇವರ ರಾಜ್ಯಕ್ಕೆ ಉಪಯೋಗಿಸಲ್ಪಡುತ್ತಿರುವುದನ್ನು ನಾವು ನೋಡುತ್ತೇವೆ. All the 4 daughters, ಪ್ರತಿ 4 ಮಕ್ಕಳು ಕೂಡ they were used. ಅವರು ದೇವರಿಗೆ ಉಪಯೋಗಿಸಲ್ಪಟ್ಟರು. The reason is, ಇದಕ್ಕೆ ಕಾರಣ ಏನು ಅಂತಂದ್ರೆ, all the 4 daughters, ಆ 4 ಹೆಣ್ಣು ಮಕ್ಕಳು they were interested in the kingdom of ಅವರು God. ದೇವರ ರಾಜ್ಯದ ಮೇಲೆ ದೃಷ್ಟಿಯನ್ನಿಟ್ಟಿದ್ದರು, ದೇವರ ರಾಜ್ಯದ ಮೇಲೆ ಆಸಕ್ತಿಯನ್ನು They ಇಟ್ಟಿದ್ದರು. died for this world. ಅವರು ಈ ಲೋಕಕ್ಕಾಗಿ ಸತ್ತು ಜೀವಿಸುತ್ತಿದ್ದರು. Hallelujah. Hallelujah. They were living for Christ. ಅವರು ಯೇಸುವಿಗೋಸ್ಕರ, ಕ್ರಿಸ್ತನಿಗೋಸ್ಕರ ಜೀವಿಸುತ್ತಿದ್ದರು. Hallelujah. Hallelujah. Let's see what Bible talks about the church. ಆ ಸಭೆಯ ವಿಚಾರವಾಗಿ ಸತ್ಯವೇದದಲ್ಲಿ ಏನು ಮಾತನಾಡಲ್ಪಟ್ಟಿದೆ ಎಂದು ಈ ಸಮಯದಲ್ಲಿ ನೋಡೋಣ. The Bible talks about a church called Antioch. ಸತ್ಯವೇದವು ಅಂತಿಯೋಕ್ಯ ಸಭೆಯ ವಿಚಾರವಾಗಿ ಮಾತನಾಡುತ್ತದೆ. Acts chapter 13 verse number 1. ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 1ನೇ ವಚನ. The Bible says, ಸತ್ಯವೇದ ಈ ರೀತಿ ಹೇಳ್ತಾ ಇದೆ, now in the church at Antioch there were prophets, there were teachers, there were preachers. ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗಡೆ ಪ್ರವಾದಿಗಳು, ಉಪದೇಶಕರು, ಬೋಧಕರು ಇದ್ದರು ಎಂದು ನಾವು ನೋಡುತ್ತೇವೆ. There were prophets. ಅಲ್ಲಿ ಪ್ರವಾದಿಗಳಿದ್ದರು, There were teachers. ಅಲ್ಲಿ ಉಪದೇಶಕರಿದ್ದರು. The church was filled with the people of God. ಆ ಒಂದು ಸಭೆ ದೇವ ಜನರಿಂದ ತುಂಬಿಸಲ್ಪಟ್ಟಿತ್ತೆಂದು ನಾವು ನೋಡುತ್ತೇವೆ. The people were used for the kingdom of God. ಆ ಸಭೆಯ ಜನರು ದೇವರ ರಾಜ್ಯಕ್ಕೆ ಉಪಯೋಗಿಸಲ್ಪಡುತ್ತಿದ್ದಾರೆ ಎಂದು ನಾವು ನೋಡುತ್ತೇವೆ. In some churches, ಕೆಲವು ಸಭೆಗಳಲ್ಲಿ ನೋಡುವಾಗ what we see, ನಾವು ಏನನ್ನು ನೋಡುತ್ತೇವೆ ಅಂತಂದ್ರೆ, only pastors will be doing all the works. ಕೇವಲ ಸೇವಕರು ಮಾತ್ರವೇ ಆ ಎಲ್ಲಾ ಕೆಲಸಗಳನ್ನ ಮಾಡುತ್ತಾ ಇರ್ತಾರೆ. The pastor will have to lead the worship. ಸಭೆಯ ಸೇವಕರೇ ಆ ಆರಾಧನೆಯನ್ನು ನಡೆಸಬೇಕು. They will only have to give the sermon. ಅವರೇ ಆ ಒಂದು ಸಂದೇಶವನ್ನ ಕೊಡಬೇಕು. They will have to do all the counsels. ಎಲ್ಲಾ ಒಂದು ಆ ಜನರನ್ನ ನಡೆಸುವ ವಿಚಾರವನ್ನು ಕೂಡ ಅವರೇ ನೋಡಿಕೊಳ್ಳಬೇಕಿತ್ತು. All the house visiting the pastors have to do. ಎಲ್ಲ ಮನೆಗೆ ಹೋಗಿ ಅವರನ್ನ ವಿಶ್ವಾಸಿಗಳನ್ನು ಸಂಧಿಸುವ ಕೆಲಸ ಕೂಡ ಸೇವಕರೇ ಮಾಡಬೇಕಾಗಿತ್ತು. But look at the early church Antioch. ಆದರೆ ಇಲ್ಲಿ ನೋಡುವಂತ ಈ ಒಂದು ಅಂತಿಯೋಕ್ಯ ಆದಿ ಸಭೆಯಲ್ಲಿರುವಂತ ಅಂತಿಯೋಕ್ಯದಲ್ಲಿರುವಂತ ವಿಚಾರವನ್ನು ನೋಡ್ರಿ. In that church, ಆ ಸಭೆಯಲ್ಲಿ there were teachers. ಅಲ್ಲಿ ಉಪದೇಶಕರಿದ್ದರು, There were preachers. ಅಲ್ಲಿ ಬೋಧಕರಿದ್ದರು, There were prophets. ಅಲ್ಲಿ ಪ್ರವಾದಿಗಳಿದ್ದರು. The people were filled with the Spirit of God. ಅಲ್ಲಿರುವಂತ ಜನರು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಿದ್ದರು. Hallelujah. Hallelujah. If you can submit to God, ನೀವು ನಿಮ್ಮನ್ನ ದೇವರಿಗೆ ನೀವು if you ಸಮರ್ಪಿಸುವುದಾದರೆ, can give yourself to the service of God, ನೀವು ದೇವರ ಸೇವೆಗಾಗಿ ನಿಮ್ಮನ್ನ ಸಮರ್ಪಿಸುವುದಾದರೆ, God shall use you. ದೇವರು ಖಂಡಿತವಾಗಿ ನಿಮ್ಮನ್ನ ಉಪಯೋಗಿಸುವ It's ಆತನಾಗಿದ್ದಾನೆ. not only the pastor's families. ಕೇವಲ ಸೇವಕರ ಕುಟುಂಬವನ್ನು ಮಾತ್ರ ದೇವರು The ಉಪಯೋಗಿಸುವುದಲ್ಲ. kingdom of God belongs to you. ದೇವರ ರಾಜ್ಯವು ನಿಮಗೆ ಸೇರಲ್ಪಟ್ಟಿದ್ದಾಗಿದೆ. Hallelujah. Hallelujah. If you can ask God, ನೀವು ದೇವರಿಗೆ ಈ ರೀತಿ ಕೇಳುವುದಾದರೆ, you can give yourselves to God. ನಿಮ್ಮನ್ನ ನೀವು ದೇವರಿಗೆ ಸಮರ್ಪಿಸುವುದಾದರೆ, God is faithful to use all of you. ದೇವರು ನಿಮ್ಮನ್ನೆಲ್ಲರನ್ನು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ And ಸ್ತೋತ್ರವಾಗಲಿ. this is the promise for you. ಇವತ್ತಿನ ದಿವಸದ ಈ ವಾಗ್ದಾನ ಇದಾಗಿದೆ. Acts chapter 2 and verse number 39. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 39ನೇ ವಚನ. The promise is for you and your children and for all who are far off, for all whom the Lord our God will call. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣ
ಕಾರಣವಾಗಿದೆ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ.